ಬಲರಾಮನ ದಿನಗಳು. ನಮ್ಮ ಬೆಂಗಳೂರಲ್ಲಿ ಐಟಿ ಬೂಮ್ ಬರೋದಕ್ಕಿಂತ ಮುಂಚೆ ಗ್ಲಾಸ್ ಬಿಲ್ಡಿಂಗ್ಗಳು, ಟೆಕ್ ಪಾರ್ಕ್ಗಳು ಮತ್ತೆ ಈ ಔಟರ್ ರೋಡ್ ಟ್ರಾಫಿಕ್ ಜಾಮು ಶುರುವಾಗೋದಕ್ಕಿಂತ ಮುಂಚೆ ನಮ್ಮೂರು ಹೇಗಿತ್ತು ಗೊತ್ತಲ್ಲ? ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು, ಸರಿಯಾಗಿ ಲೈಟ್ ಇಲ್ಲದ ರಸ್ತೆಗಳು, ಲೋಕಲ್ ಪಾಲಿಟಿಕ್ಸ್ ಮತ್ತು ಇದೆಲ್ಲದರ ನಡುವೆ ಬೆಳೆದಂತಹ ಅಂಡರ್ ವರ್ಲ್ಡ್. ಈಗ ರಿಲೀಸ್ ಆಗಿರುವಂತಹ ಹೊಸ ಕನ್ನಡ ಕ್ರೈಮ್ ಡ್ರಾಮಾ ಬಲರಾಮನ ದಿನಗಳು ನಮ್ಮನ್ನ ಡೈರೆಕ್ಟ್ ಆಗಿ 1980s ಬೆಂಗಳೂರಿಗೆ ಕರ್ಕೊಂಡು ಹೋಗುತ್ತೆ. ಆ ದಿನಗಳು ಅಂತಹ ಕ್ಲಾಸಿಕ್ ಹಿಟ್ ಕೊಟ್ಟಂತಹ ಡೈರೆಕ್ಟರ್ KM ಚೈತನ್ಯ ಅವರಿಗೆ ಈ ತರದ ಕ್ರೈಮ್ ನರೇಟಿವ್ಸ್ ಕಟ್ಕೊಡೋದು ದೊಡ್ಡ ವಿಷಯ ಏನಲ್ಲ. ಆ ದಿನಗಳು ಅಂತಹ ಕ್ಲಾಸಿಕ್ ಹಿಟ್ ಸಿನಿಮಾ ಕೊಟ್ಟಂತಹ ಡೈರೆಕ್ಟರ್ KM ಚೈತನ್ಯ ಅವರು ಈ ಸಿನಿಮಾವನ್ನ ಕೂಡ ಡೈರೆಕ್ಟ್ ಮಾಡಿದ್ದಾರೆ. ಸಿನಿಮಾದ ಡ್ಯೂರೇಷನ್ ಬಂದು 2 ಗಂಟೆ 31 ನಿಮಿಷ ಇದೆ. ಸೆನ್ಸಾರ್ ಸರ್ಟಿಫಿಕೇಟ್ ಕೂಡ ಸಿನಿಮಾ ಪಡ್ಕೊಂಡಿದೆ. ಬಲರಾಮನ ದಿನಗಳು ಸಿನಿಮಾ ನೋಡಿದ ನಮಗೆ ಸಿನಿಮಾ ಏನನ್ಸ್ತು, ಇಲ್ಲಿ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು, ಬಲರಾಮನ ರೈಸ್ ಮತ್ತು ರೂಲ್ ಬಗ್ಗೆ ಡೀಟೇಲ್ ಆಗಿ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಬೇಸಿಕ್ ಆಗಿ ಹೇಳಬೇಕು ಅಂದ್ರೆ ಬಲರಾಮನ ದಿನಗಳು ಒಂದು ರಿಯಲ್ ಸ್ಟೋರಿ. ಕಥೆಯ ರೈಟ್ಸ್ ನ ವಿಷಯವಾಗಿ ಸುಮಾರಷ್ಟು ಪಾತ್ರಗಳ ಹೆಸರನ್ನ ಬದಲಾಯಿಸಲಾಗಿದೆ, ಸನ್ನಿವೇಶಗಳನ್ನ ಕೂಡ ಸಿನಿಮ್ಯಾಟಿಕ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತು. ಸಿನಿಮಾ ಶುರುವಾಗೋದು ಬಲರಾಮನ ಕ್ಯಾರೆಕ್ಟರ್ ಇಂದ. ವಿನೋದ್ ಪ್ರಭಾಕರ್ ಅವರು ಈ ರೋಲ್ ನಲ್ಲಿ ಬಲರಾಮನಾಗಿ ಚೆನ್ನಾಗಿ ಕಾಣ್ತಾರೆ. ಬಲರಾಮ ಹುಟ್ಟದಾಗ್ಲೇನ್ ರೌಡಿ ಆಗಿರಲ್ಲ. ಅವನು ಒಂದು ಹಳ್ಳಿಯಿಂದ ದೊಡ್ಡ ಕನಸನ್ನ ಕಂಡು ಈ ಸಿಟಿಗೆ ಬಂದಿರುವಂತಹ ಒಬ್ಬ ನಾರ್ಮಲ್ ಹುಡುಗ. ಆದ್ರೆ ಬೆಂಗಳೂರು ಸಿಟಿ ಅವನ ಲೈಫ್ ನಲ್ಲಿ ಬೇರೆ ಆಟನೇ ಆಡುತ್ತೆ. ಫಸ್ಟ್ ಹಾಫ್ ನಲ್ಲಿ ಡೈರೆಕ್ಟರ್ KM ಚೈತನ್ಯ ಅವರು ಬಲರಾಮ ಹೇಗೆ ಅಂಡರ್ ವರ್ಲ್ಡ್ ಗೆ ಎಂಟ್ರಿ ಆಗ್ತಾನೆ ಅಂತ ಹಂತವಾಗಿ ತೋರಿಸಿದ್ದಾರೆ. 80s ಟೈಮ್ ನಲ್ಲಿ ಬೆಂಗಳೂರು ಕ್ರೈಮ್ ಮತ್ತು ಪಾಲಿಟಿಕ್ಸ್ ಹೇಗೆ ಒಂದಕ್ಕೊಂದು ಲಿಂಕ್ ಆಗಿತ್ತು ಅನ್ನೋದನ್ನ ಕೂಡ ಇಲ್ಲಿ ಹೇಳಲಾಗಿದೆ. ಮೋಸಗಳು, ದ್ವೇಷ ಮತ್ತು ಬದುಕಬೇಕು ಅನ್ನುವಂತಹ ಛಲದಿಂದ ಬಲರಾಮ ಹೇಗೆ ಒಂದು ಲೆವೆಲ್ಗೆ ಬೆಳಿತಾನೆ ಅನ್ನೋದೇ ಸಿನಿಮಾದ ಮೈನ್ ಪ್ಲಾಟ್. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಯಾಕಂದ್ರೆ ಒಂದು ಕ್ರೈಮ್ ಡ್ರಾಮಾ ಗೆಲ್ಬೇಕು ಅಂತಂದ್ರೆ ಆಕ್ಟರ್ಸ್ ಸ್ಕ್ರೀನ್ ಮೇಲೆ ಬೆಂಕಿ ಹಚ್ಚಬೇಕು. ವಿನೋದ್ ಪ್ರಭಾಕರ್ ಅವರಿಗೆ ಇಲ್ಲೊಂದು ಒಳ್ಳೆ ಪಾತ್ರ ಸಿಕ್ಕಿದೆ ಅಂತ ಖಂಡಿತ ಹೇಳ್ಬೋದು. ಬಲರಾಮನ ಕ್ಯಾರೆಕ್ಟರ್ಗೆ ಅವರು ಒಂದು ರಾ ಅಂಡ್ ಫಿಸಿಕಲ್ ಅಪಿಯರೆನ್ಸ್ ನ ಕೊಟ್ಟಿದ್ದಾರೆ. ಸ್ಟಾರ್ಟಿಂಗ್ ಸೀನ್ಸ್ ನಲ್ಲಿ ಅವರ ಕಣ್ಣಲ್ಲಿ ಒಂದು ಇನ್ನೋಸೆನ್ಸ್ ಕಾಣುತ್ತೆ. ಆದ್ರೆ ಟೈಮ್ ಹೋಗ್ತಾ ಹೋಗ್ತಾ ಹಾಗೆ ಆ ಕಣ್ಣಲ್ಲಿ ಒಬ್ಬ ಡಾನ್ ನ ಕ್ರೂರತೆ ಕಾಣುತ್ತೆ. ಅವರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುವಂತಹ ರೀತಿ ಸೂಪರ್ ಆಗಿದೆ. ವೈಲೆಂಟ್ ಆಗಿ ಕಿರ್ಚಾಡಲ್ಲ, ಸೈಲೆಂಟ್ ಆಗಿ ಎಕ್ಸ್ಪ್ರೆಷನ್ ನಲ್ಲೇ ಭಯ ಹುಟ್ಟಿಸ್ತಾರೆ. ಹೀರೋಯಿನ್ ಆಗಿ ಪ್ರಿಯಾ ಆನಂದ್ ಮನಸ್ಸನ್ನ ಗೆಲ್ತಾರೆ. ಗ್ಯಾಂಗ್ಸ್ಟರ್ ಸಿನಿಮಾಗಳಲ್ಲಿ ಹೀರೋಯಿನ್ ಗಳಿಗೆ ಅಷ್ಟು ಇಂಪಾರ್ಟೆನ್ಸ್ ಇರಲ್ಲ, ಬರೀ ಡ್ಯೂಯೆಟ್ಸ್ ಗೆ ಸೀಮಿತ ಆಗಿರ್ತಾರೆ. ಆದ್ರೆ ಇಲ್ಲಿ ರೇವತಿ ಕ್ಯಾರೆಕ್ಟರ್ ಬಲರಾಮನ ಲೈಫ್ ನಲ್ಲಿ ಒಂದು ಎಮೋಷನಲ್ ಆಂಕರ್ ಆಗಿ ಕೆಲಸ ಮಾಡುತ್ತೆ. ಇಬ್ಬರ ಕೆಮಿಸ್ಟ್ರಿ ಸೆಕೆಂಡ್ ಹಾಫ್ ನಲ್ಲಿ ಸಿನಿಮಾಗೆ ಒಂದು ವೈಟ್ ಅನ್ನ ಕೂಡ ಕೊಡುತ್ತೆ. ಈಗ ನಮ್ಮ ವೆಟರನ್ಸ್ ಬಗ್ಗೆ ಹೇಳಲೇಬೇಕು. ಆಶೀಶ್ ವಿದ್ಯಾರ್ಥಿ ಮತ್ತು ಅತುಲ್ ಕುಲಕರ್ಣಿ ಅವರು ಸ್ಕ್ರೀನ್ ಮೇಲೆ ಬಂದ್ರೆ ಚಿಂದಿ ಇನ್ಕೊಳ್ಳಿ. ಇಬ್ಬರ ಕಾಂಬಿನೇಷನ್ ಸೀನ್ಸ್ ಅಂತೂ ನಮ್ಗೆ ಆ ದಿನಗಳು ಸಿನಿಮಾದ ಕೆಲವೊಂದು ಮೊಮೆಂಟ್ಸ್ ಅನ್ನ ನೆನಪಿಸ್ಬಿಡುತ್ತೆ. ಆಶೀಶ್ ವಿದ್ಯಾರ್ಥಿ ಸ್ವಲ್ಪ ಲೌಡ್ ಅಂಡ್ ಸ್ಕೇರಿ ಆದ್ರೆ ಅತುಲ್ ಕುಲಕರ್ಣಿ ಸೈಲೆಂಟ್ ಆಗಿ ಎಲ್ಲವನ್ನ ಮಾಡ್ತಾರೆ. ಇಬ್ಬರ ಸ್ಕ್ರೀನ್ ಪ್ರೆಸೆನ್ಸ್ ಜೊತೆಗೆ ರಮೇಶ್ ಇಂದಿರಾ ಅವರು ಕೂಡ ಸಖತ್ತಾಗಿ ಸಿನಿಮಾಗೆ ವ್ಯಾಲ್ಯೂನ ಆಡ್ ಮಾಡಿದ್ದಾರೆ. KM ಚೈತನ್ಯ ಅವರು ಅಟ್ಮಾಸ್ಫಿಯರ್ ಅಂಡ್ ಆಂಬಿಯನ್ಸ್ ನ ಕಟ್ಕೊಡೋದ್ರಲ್ಲಿ ಯಾವತ್ತೂ ಮುಂದೆನೆ. ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಕಶ್ಯಪ್ ಜೊತೆಗೆ ಸೇರಿ 1980ರ ಬೆಂಗಳೂರ್ನ ಅದ್ಭುತವಾಗಿ ರೀಕ್ರಿಯೇಟ್ ಮಾಡಿದ್ದಾರೆ. ಹಳೆ ಅಂಬಾಸಿಡರ್ ಕಾರ್ಸ್ಗಳು, ಜಾವಾ ಬೈಕ್ಸ್, ಓಲ್ಡ್ ಕಲಾಸಿಪಾಳ್ಯ ಮಾರ್ಕೆಟ್ ಸೆಟ್ಗಳು ನೋಡ್ತಾ ಇದ್ರೆ ನಿಜವಾಗ್ಲೂ ಪ್ರೊಡಕ್ಷನ್ ಡಿಸೈನ್ ಅಥೆಂಟಿಕ್ ಆಗಿ ಕಾಣುತ್ತೆ. ಸಿನಿಮಾಟೋಗ್ರಫರ್ HC ವೇಣು ಅವರ ಕ್ಯಾಮ್ರಾ ವರ್ಕ್ ಬಗ್ಗೆ ಹೇಳಬೇಕು. ಡೇ ಸೀನ್ಸ್ ನಲ್ಲಿ ಸೆಪಿಯಾ ಟೋನ್ ಇದೆ, ನಮ್ಮ ಹಳೆ ಬೆಂಗಳೂರಿನ ಜ್ಞಾಪಕ ಮಾಡಿಸುತ್ತೆ. ಆದ್ರೆ ನೈಟ್ ಸೀನ್ಸ್ ಬರುವಾಗ ಶ್ಯಾಡೋಸ್, ನಿಯಾನ್ ಲೈಟ್ಸ್ ನ ಯೂಸ್ ಮಾಡಿ ಅಂಡರ್ ವರ್ಲ್ಡ್ ಡಾರ್ಕ್ ಸೈಡ್ ಅನ್ನ ಹೈಲೈಟ್ ಮಾಡಿದ್ದಾರೆ. ಅವ್ರ ಕೆಲಸ ಇಲ್ಲಿ ಚೆನ್ನಾಗಿದೆ. ಆಕ್ಷನ್ ಸೀನ್ಸ್ ಪಕ್ಕಾ ರಾ ಅಂಡ್ ರಸ್ಟಿಕ್ ಆಗಿದೆ. ಇಲ್ಲಿ ಗಾಳಿಲಿ ಹಾರಾಡೋ ಫೈಟ್ಸ್ ಇಲ್ಲ, ಗ್ರಾವಿಟಿಗೆ ಅಗೇನೆಸ್ಟ್ ಆಗಿ ಮಾಡುವಂತಹ ಸ್ಟಂಟ್ಸ್ ಇಲ್ಲ. ಆದ್ರೂ ಸ್ಟಂಟ್ ಕೋರಿಯೋಗ್ರಫಿ ಇಷ್ಟ ಆಗುತ್ತೆ. ಈಗ ಸಿನಿಮಾದ ದೊಡ್ಡ ಪ್ಲಸ್ ಪಾಯಿಂಟ್ ಬಗ್ಗೆ ಮಾತಾಡೋಣ. ಮ್ಯೂಸಿಕ್. ಸಂತೋಷ್ ನಾರಾಯಣನ್ ಅವರನ್ನ ಪ್ರಾಜೆಕ್ಟ್ಗೆ ತಂದಾಗ್ಲೇ ಗೊತ್ತಾಗಿತ್ತು ಮ್ಯೂಸಿಕ್ ಬೇರೆ ಲೆವೆಲ್ ಅಲ್ಲಿ ಇರುತ್ತೆ ಅಂತ. ಸಂತೋಷ್ ಅವರ BGM ಈ ಸಿನಿಮಾದ ಆತ್ಮ. ಫೋಕ್ ಬೀಟ್ಸ್ ಜೊತೆಗೆ ಮಾಡರ್ನ್ ಸಿಂತ್ ನ ಮಿಕ್ಸ್ ಮಾಡಿ ಸಖತ್ ಹೈ ಕೊಡುತ್ತೆ. ಹೀರೋ ಎಲಿವೇಶನ್ ಸೀನ್ಸ್ ಮತ್ತು ಸ್ಲೋ ಮೋಷನ್ ವಾಕ್ಸ್ಗೆ ಅವರ ಮ್ಯೂಸಿಕ್ ಬೇರೆ ಲೆವೆಲ್ ಕಿಕ್ ಕೊಟ್ಟಿದೆ. ಸಾಂಗ್ಗಳು ಡೀಸೆಂಟ್ ಆಗಿದ್ವು. ಸ್ಟೋರಿ ಫ್ಲೋಗೆ ಡಿಸ್ಟರ್ಬ್ ಆಗದ ಹಾಗೆ ನರೇಟಿವ್ ನ ಇನ್ನೂ ಪುಷ್ ಮಾಡುವಂತಹ ರೀತಿಯಲ್ಲೇ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಏನ್ ವರ್ಕ್ ಆಗ್ಲಿಲ್ಲ ಅಥವಾ ಬೆಟರ್ ಆಗ್ಬೇಕಿತ್ತು ಅಂತ ನೋಡೋದಾದ್ರೆ ಫಸ್ಟ್ ಹಾಫ್ ನಲ್ಲಿ ಎಸ್ಪೆಷಲಿ ಇಂಟರ್ವೆಲ್ ಗೆ ಮುಂಚೆ ಇರುವಂತಹ ಲವ್ ಟ್ರ್ಯಾಕ್ ಸ್ವಲ್ಪ ಡ್ರ್ಯಾಗ್ ಆಗುತ್ತೆ. ಸಿನಿಮಾ 2 ಗಂಟೆ 31 ನಿಮಿಷ ಇದೆ. ಅದು ಹೇಳಕ್ ಹೊರಟಿರೋದು ಇದೇ ವಿಷಯ ಅಂತ ಅನ್ಸೋದ್ರಿಂದ ಒಂದು 15ರಿಂದ 20 ನಿಮಿಷ ಟ್ರಿಮ್ ಮಾಡಿದ್ರೆ ಪೇಸಿಂಗ್ ಇನ್ನೂ ಶಾರ್ಪ್ ಆಗಿರ್ತಾ ಇತ್ತು. ಜೊತೆಗೆ ನೀವು ಆಲ್ರೆಡಿ ತುಂಬಾ ಗ್ಯಾಂಗ್ಸ್ಟರ್ ಮೂವೀಸ್ ಗಳನ್ನ ನೋಡಿರೋರಾಗಿದ್ರೆ ಸ್ಟೋರಿಯಲ್ಲಿ ಮುಂದೆ ಏನಾಗುತ್ತೆ, ಯಾರು ಮೋಸ ಮಾಡ್ತಾರೆ ಅಂತ ಗೆಸ್ ಮಾಡೋದು ಸ್ವಲ್ಪ ಸುಲಭ ಇಲ್ಲಿ.
ಒಬ್ಬ ನಾರ್ಮಲ್ ಹುಡುಗ ಡಾನ್ ಆಗಿ ಬೆಳೆಯೋದು, ಆಮೇಲೆ ಅವ್ರದೇ ಆದಂತಹ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡೋದು. ಇದು ನಮ್ಮ ಓಂ, ಜೋಗಿ ತರ ಹಳೆ ಕ್ಲಾಸಿಕ್ಸ್ ನಲ್ಲಿ ನೋಡಿರುವಂತಹ ಸ್ಟೋರಿ ಲೈನ್ ತರನೇ ಅನ್ಸುತ್ತೆ. ರಿಯಲ್ ಲೈಫ್ ಸ್ಟೋರಿ ಆಗಿದ್ರು ಸಿನಿಮಾದ ಸ್ಟ್ರಕ್ಚರ್ ಟೆಂಪ್ಲೇಟ್ ಅನ್ನ ಫಾಲೋ ಮಾಡಿದೆ. ಅಂಡ್ ಈ ಸಿನಿಮಾ ಆ ದಿನಗಳು ಸಿನಿಮಾ ಅಷ್ಟೇ ಚೆನ್ನಾಗಿದ್ಯಾ ಅಂತ ಕಂಪೇರ್ ಮಾಡೋದಾದ್ರೆ ಕಂಪ್ಯಾರಿಸನ್ ಇಸ್ ಡಿಫಿಕಲ್ಟ್ ಅಂತಾನೆ ಹೇಳ್ತೀನಿ. ಅಥೆಂಟಿಸಿಟಿ ಮ್ಯಾಚ್ ಮಾಡಿದ್ರು ಅಲ್ಲಿರುವಂತಹ ಕ್ಯಾರೆಕ್ಟರ್ಗಳ ಜೀವನ, ಇಲ್ಲಿರುವಂತಹ ಕ್ಯಾರೆಕ್ಟರ್ಗಳ ಜೀವನ ಎರಡು ತುಂಬಾನೇ ಬೇರೆ ಬೇರೆ. ಖಡಕ್ ಆಗಿ ಹೇಳೋದಾದ್ರೆ ಬಲರಾಮನ ದಿನಗಳು ಒಂದು ಡೀಸೆಂಟ್ ಟು ಗುಡ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. KM ಚೈತನ್ಯ ಅವರು ಒಂದು ಹಾರ್ಡ್ ಹಿಟ್ಟಿಂಗ್ ವಿಜುವಲಿ ಸ್ಟ್ರೈಕಿಂಗ್ ಕ್ರೈಮ್ ಡ್ರಾಮಾನ ಕೊಟ್ಟಿದ್ದಾರೆ. ಸಂತೋಷ್ ನಾರಾಯಣನ್ ಅವರ BGM ಮತ್ತು 80s ನ ರೆಟ್ರೋ ಫೀಲು ಇಷ್ಟ ಆಗುತ್ತೆ. ನಿಮ್ಗೆ ಮಾಸ್ ಕ್ರೈಮ್ ಡ್ರಾಮಾ, ರಾ ಆಕ್ಷನ್ ಮತ್ತು ಹಳೆ ಬೆಂಗಳೂರು ನಾಸ್ಟಾಲ್ಜಿಯಾ ಇಷ್ಟ ಆದ್ರೆ ಬಲರಾಮನ ದಿನಗಳು ಇವತ್ತು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.